सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। ओम नमो ब्रह्मादिभ्यो ब्रह्मविद्या संप्रदाय कर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं गीताचार्यं वासुदेवं सच्चिदानन्दरूपिणं नमामि शिरसा देवं सद्गुरुं प्रणतोऽस्म्यहम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सर्वात्मा सर्वदृग्योऽसौ सर्वाध्यासनिरासकृत् सततं सन्निधत्तां मे हृदये परमशिवः। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ಭಗವದ್ಭಕ್ತರು ಗೀತಾಚಾರ್ಯ ವಾಸುದೇವನ ಪರಮ ಭಕ್ತರು ಮುಮುಕ್ಷ ಸಾಧಕರು ತತ್ವ ಜಿಜ್ಞಾಸುಗಳು ಅತ್ಯಂತ ಅದೃಷ್ಟವಂತರು ಸೌಭಾಗ್ಯಶಾಲಿಗಳು ಆಗಿರುವ ವೇದಾಂತ ಪ್ರಿಯರಾದ ವೇದಾಂತಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನಿಂದ ಮಾರ್ಗಶೀರ್ಷ ಮಾಸ ಪ್ರಾರಂಭ. ಶ್ರೀಮತ್ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಇಂದಿನಿಂದ ಹಿಮಂತ ಋತು ಮಾರ್ಗಶೀರ್ಷ ಮಾಸ
ಶುಕ್ಲ ಪಕ್ಷ ಇಂದು ಪ್ರತಿಪತ್ತಿಥಿ ಪ್ಲಸ್ ದ್ವಿತೀಯ ತಿಥಿ ಎಂದು ವಿಶೇಷವಾಗಿ ದ್ವಿತೀಯ ಚಂದ್ರ ದರ್ಶನವನ್ನು ಮಾಡಿ ಮಾರ್ಗಶೀರ್ಷ ಮಾಸ ಹೆಸರೇ ಹೇಳುವಂತೆ ಮಾರ್ಗಶೀರ್ಷ ಮಾರ್ಗ ಅಧ್ಯಾತ್ಮ ಮಾರ್ಗದಲ್ಲಿ ಮಾರ್ಗ ಜೀವಿಗಳ ಜೀವನ ಮಾರ್ಗದಲ್ಲಿ ಶೀರ್ಷ ತಲೆಯಂತಿರುವಂತಹ ಮಾಸ. ನಮ್ಮೆಲ್ಲರ ಮನಸ್ಸಿನಲ್ಲಿ ಮಾರ್ಗಶೀರ್ಷ ಮಾಸ ಎಂದ ಕೂಡಲೇ ಬರುವಂತಹ ಒಂದು ಅದ್ಭುತವಾದ ದೃಶ್ಯ, ಒಂದು ಗೀತಾ ಜಯಂತಿ, ಮತ್ತೊಂದು ದತ್ತಾತ್ರೇಯ ಜಯಂತಿ. ಆ ಕಾ ಮಾ ವೈ ಪೂರ್ಣಿಮಾ, ಮಾ ಪೂರ್ಣಿಮಾ ಮಾರ್ಗಶೀರ್ಷ ಶುದ್ಧ ಪೂರ್ಣಿಮಾ ಅತ್ಯಂತ ಪ್ರಶಸ್ತವಾದ ತಿಥಿ. ಆ ದಿವಸ ಜ್ಞಾನೋಪದೇಶವನ್ನ ಮಾಡುವುದಕ್ಕಾಗಿ ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯರು ಅವತಾರ ಮಾಡಿದಂತಹ ತಿಥಿ. ಈ ಮಾರ್ಗಶೀರ್ಷ ಮಾಸದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅವತಾರ. ಇದೇ ಮಾರ್ಗಶೀರ್ಷ ಮಾಸದಲ್ಲಿ ಪರಮೇಶ್ವರನ ಸುಪುತ್ರನಾದ ಸುಬ್ರಹ್ಮಣ್ಯೇಶ್ವರನ ಸ್ಕಂದನ ಅವತಾರ ಷಷ್ಠಿ ದಿವಸ. ಇದೇ ಮಾರ್ಗಶೀರ್ಷ ಮಾಸದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಿಗೆ ರಾಮ ಮಂತ್ರ ಜಪೋಪದೇಶವನ್ನು ಮಾಡಿರುವಂತ ಬ್ರಹ್ಮ ಚೈತನ್ಯ ಸದ್ಗುರು ಮಹಾರಾಜನವರ ದಿವ್ಯ ಪುಣ್ಯ ಸ್ಮರಣೆಯೂ ಬರುತ್ತೆ. ಬಹಳ ಬಹಳ ಶ್ರೇಷ್ಠವಾಗಿರುವ ಮಾಸ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಗುರುಗಳನ್ನು, ಗೀತಾಚಾರ್ಯನನ್ನು, ದತ್ತಾತ್ರೇಯನನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಅವರ ಉಪದೇಶಗಳನ್ನ ಅನುಸಂಧಾನ ಮಾಡುತ್ತಾ ನಾವೆಲ್ಲರೂ ಬ್ರಹ್ಮಜ್ಞಾನಿ ಪುಂಗವರಾಗುವಂತೆ ಗೀತಾಚಾರ್ಯ ವಾಸುದೇವ ಭಗವಂತನು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹಾಗೂ ಅವರ ಗುರುಗಳಾಗಿರುವ ಗೋಂದಾವಳೇಕರ್ ಬ್ರಹ್ಮ ಚೈತನ್ಯ ಸದ್ಗುರು ಮಹಾರಾಜರು ಹಾಗೂ ಸುಬ್ರಹ್ಮಣ್ಯ ಮತ್ತು ದತ್ತಾತ್ರೇಯ ಸದ್ಗುರುಗಳು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು 2025 ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ ಇಂದು ಶುಕ್ರವಾರ 21ನೇ ತಾರೀಕು, 21 ಬಂದೇ ಬಿಟ್ಟು ಇಂದು ಶುಕ್ರವಾರ ಸುಗಮ ಗ್ರಂಥದ ಉಪನ್ಯಾಸ ಶುರು ಮಾಡ್ತಾ ಇದ್ದೇನೆ. ಸುಗಮ ಕನ್ನಡದ ಗ್ರಂಥದಲ್ಲಿ 147ನೇ ಪುಟ. ಅಸ್ತು ಸರ್ವಮೇವ ಇದಂ. ಇದೆಲ್ಲವೂ ಕೂಡ ನೀವು ಹೇಳುವಂತೆಯೇ ಆಗಲಿ. ತಥಾಪಿ ಪ್ರಮಾಣಾನ ಅವಿದ್ಯಾ ಪುರಸ್ಸರತ್ವೇ ಕಿಮಾಯಾತಂ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳ್ಕೊಂಬಂದಿರಿ. ಏನಂತ? ಅಧಿಷ್ಠಾನ ಮಂತರೇಣ ಇಂದ್ರಿಯಾಣ ವ್ಯವಹಾರ ನ ಸಂಭವತಿ. ಶರೀರವಿಲ್ಲದೆ ಹೋದರೆ ಯಾವ ಇಂದ್ರಿಯ ವ್ಯವಹಾರವೂ ಸಾಗುವಂತಿಲ್ಲ ಎನ್ನುವ ಭಾಷ್ಯ ವಾಕ್ಯವನ್ನ ವಿಸ್ತಾರವಾಗಿ ವಿವರಣೆ ಮಾಡ್ತಾ ಬಂದೆ. ಇದನ್ನ ಏನ್ ಪ್ರಯೋಜನವಾಯ್ತೀಗ? ತಥಾಪಿ ಹೀ ಹೇಳಿದ್ದರಿಂದ ಪ್ರಮಾಣಾನ ಅವಿದ್ಯಾ ಪುರಸ್ಸರತ್ವೇ ಕಿಮಾಯಾತಂ. ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ. ಅವಿದ್ಯಾವಂತರನ್ನ ಇಟ್ಟುಕೊಂಡೇ ಎಲ್ಲ ಪ್ರಮಾಣಗಳು ಹೊರಟಿವೆ ಎನ್ನುವ ವಿಷಯದಲ್ಲಿ ಕಿಮಾಯಾತಂ ಏನ್ ಹೇಳಿದಾಗಾಯ್ತು? ನಿಮ್ಮ ಸಿದ್ಧಾಂತವೇನು? ಎಲ್ಲಾ ವ್ಯವಹಾರಗಳು ಕೂಡ ಅವಿದ್ಯಾವಂತರಿಗೆ ಸಂಬಂಧಪಟ್ಟದ್ದು. ಅಧ್ಯಾಸ ಭಾಷ್ಯದ ಒಂದೊಂದು ವಾಕ್ಯವೂ ತೂಕವಾಗಿದೆ. ಅದರಲ್ಲಿ ಪ್ರಧಾನವಾದ ವಾಕ್ಯ ಯಾವುದು? ಥಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕಾಃ ವೈದಿಕಾಶ್ಚ ಪ್ರವೃತ್ತಾಃ
ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ. ಬಾ, ಎಂಥ ಧೈರ್ಯದ ಮಾತು! ಶಂಕರರ ಸಿಂಹಗರ್ಜನೆ. ಈ 14 ಲೋಕಗಳಲ್ಲಿ ನಡೆಯುತ್ತಿರುವ ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ವಿಧಿ ವ್ಯವಹಾರ, ಪ್ರತಿಷೇಧ ವ್ಯವಹಾರ, ವೇದಾಂತ ವ್ಯವಹಾರ, ಬಂಧ ಮೋಕ್ಷ ವ್ಯವಹಾರ, ಅವಿದ್ಯಾ ವಿದ್ಯಾ ವ್ಯವಹಾರ, ವೇದಾಂತ ಶಾಸ್ತ್ರ ಗ್ರಂಥಗಳ ವ್ಯವಹಾರ, ಗುರು ಶಿಷ್ಯರ ವ್ಯವಹಾರ ಎಲ್ಲವೂ ಕೂಡ ಅವಿದ್ಯೆಯಿಂದ ಹೊರಟಿವೆ. ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಾನಿ ಸರ್ವಾಣಿ ಶಾಸ್ತ್ರಾಣಿ ಅಂದ್ಬಿಟ್ರು. ಅದನ್ನು ವಿವರಿಸ್ತಾ ಇದ್ದಾರೆ ಗುರುಗಳು. ಇದು ನೋಡಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರದ ಉದ್ದೇಶ ನಾವು ಅರ್ಥ ಮಾಡ್ಕೋಬೇಕು. ಸರಿ, ಎಲ್ಲಾ ಪ್ರಮಾಣಗಳು ಕೂಡ ಶರೀರವನ್ನು ಇಟ್ಕೊಂಡೇ ಹೊರಟಿವೆ ಎಂದು ಹೀಗೆ ಹೇಳಿದ್ದರಿಂದ ಎಲ್ಲ ಪ್ರಮಾಣಗಳು ಅವಿದ್ಯಾ ಪುರಸ್ಸರವಾಗಿದೆ ಅನ್ನುವುದಕ್ಕೆ ಏನ್ ಸಹಾಯವಾಗಿ ಕಿಮಾಯಾತಂ ಏನ್ ಪ್ರಯೋಜನವಾಯಿತು ಅಂದ್ರೆ ತತ್ರಾಹ ಆ ಪ್ರಶ್ನೆಗೆ ಉತ್ತರವನ್ನ ಭಗವಾನ್ ಶಂಕರರು ಹೇಳುತ್ತಿದ್ದಾರೆ. ನಚ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಕಶ್ಚಿದ್ ವ್ಯಾಪ್ರಿಯತೆ. ಎಷ್ಟು ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿ ಬರೆದಿದ್ದಾರೆ. ಅಧ್ಯಾಸ ಭಾಷ್ಯ, ವೈಜ್ಞಾನಿಕ ಭಾಷ್ಯ. ಅಧ್ಯಾಸ ಭಾಷ್ಯವನ್ನ ಬರೆದಿರುವಂತಹ ಶಂಕರಾಚಾರ್ಯರ ಮಹಿಮೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಹೇಳಿಲ್ಲ. ಶಂಕರರಿಗಿಂತ ಹಿಂದೆ ಇದ್ದವರಾಗಲಿ, ಶಂಕರರ ಅನಂತರ ಬಂದಿರುವಂತಹ ಪಂಡಿತೋತ್ತಮರಾಗಲಿ, ಈ ಪ್ರಪಂಚದಲ್ಲಿರುವ ಎಲ್ಲ ವ್ಯವಹಾರಗಳು ಕೂಡ ಆಧ್ಯಾಸಿಕ, ಆವಿದ್ಯಕ, ಅವಿದ್ಯಾಕೃತ ಅನ್ನುವುದು ಯಾರು ಹೇಳಿಲ್ಲ. ಅದನ್ನು ಹೇಳಿದಂತ ಏಕೈಕ ಮಹಾತ್ಮರೆಂದರೆ ಭಗವಾನ್ ಶಂಕರರು. ಗೌಡಪಾದಾಚಾರ್ಯರು ಹೇಳಿದ್ದಾರೆ, ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತಃ. ಅನಂತರ ಸುರೇಶ್ವರಾಚಾರ್ಯರು ಹೇಳಿದ್ದಾರೆ, ದೇಶಕಾಲಾದ್ಯ ಸಂಬಂಧಾತ್ ದೇಶಾದೇರ್ಮೋಹ ಕಾರ್ಯತಃ ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ತ್ಯತಃ. ಸುರೇಶ್ವರಾಚಾರ್ಯರ ಮಾತು. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಆದರೆ ಯಾವ ಪಂಡಿತೋತ್ತಮರು ಕೂಡ ಇಂಥ ವಾಕ್ಯಗಳ ಮಹತ್ವವನ್ನ ಅರ್ಥ ಮಾಡಿಕೊಂಡು ಜಿಜ್ಞಾಸು ಜನಗಳಿಗೆ ತಿಳಿಸುತ್ತಿಲ್ಲ. ಎಲ್ಲರೂ ಕೂಡ ಪೂಜೆ ಮಾಡು, ಜಪ ಮಾಡು, ವಿಭೂತಿ ಹಾಕೋ, ಈ ಪಂಚೆ ಬಿಟ್ಕೋ, ಈ ಕಡೆ ಕೂತ್ಕೋ, ಅಷ್ಟೋತ್ತರ ಓದಕ್ಕೆ. ಶಾಂಕರ ಭಾಷ್ಯ ಕೋಹಿನೂರ್ ವೈದ್ಯ, ಅದರಲ್ಲಿ ಅಧ್ಯಾಸ ಭಾಷ್ಯ ಅದ್ಭುತವಾದ ಕೋಹಿನೂರ್ ವೈದ್ಯ. ಅದನ್ನು ಟಚ್ ಮಾಡಕ್ಕೆ ಹೇಳಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಅಪರ ಶಂಕರರು, ಅಭಿನವ ಶಂಕರರು 20ನೇ ಶತಮಾನದ ನಾವು ಕಂಡಂತಹ ಶಂಕರರು ಕೈ ಹಾಕಿದ್ರು. ಯಾವುದಕ್ಕೆ? ಅಧ್ಯಾಸ ಭಾಷ್ಯದ ವಿವರಣೆಗೆ. ಅದ್ಭುತ, ಓದಬೇಕು. ದಯಮಾಡಿ ತಾವೆಲ್ಲರೂ ಕೂಡ ಸುಗಮ ಗ್ರಂಥವನ್ನು ಮತ್ಮತ್ ಓದ್ತಾ ಬನ್ನಿ. ನಾನು ಸಾಕಷ್ಟು ವಿವರವಾಗಿ ಹೇಳ್ತಾ ಬರ್ತಾ ಇದ್ದೇನೆ. ಅದನ್ನ ಅನುಸಂಧಾನ ಮಾಡ್ತಾ ಬಂದ್ರೆ ನೀವೆಲ್ಲರೂ ಗ್ಯಾರಂಟಿ ಬ್ರಹ್ಮಜ್ಞಾನಿಗಳಾಗಿ ಜೀವನ ಮುಕ್ತರಾಗ್ಬಿಡ್ತಾರೆ. ನೋಡಿ, ನಚ ಮೊದಲೇ ಹಾಕ್ಬಿಟ್ಟು ನೋ ನೋ, ನಾಟ್ ಅಟ್ ಆಲ್, ಇಂಪಾಸಿಬಲ್, ನೆವರ್. ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಕಶ್ಚಿತ್ ನಚ ವ್ಯಾಪ್ರಿಯತೆ. ಹೇಗೆ ಬರೀತಾ ಸರ್? ನನಗೆ ಶಾಂಕರ ಭಾಷ್ಯ ಅಂದ್ರೆ ಆನಂದ, ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಪರಮಾನಂದ, ಅಧ್ಯಾಸ ಭಾಷ್ಯ ಅಂದ್ರೆ ಪರಮ ಪರಮಾನಂದ. ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಪ್ರಭುಗಳು, ಮಹರ್ಷಿಗಳು, ಮಹಾತ್ಮರು, ಜ್ಞಾನಿ ಪುಂಗವರು
ಅಧ್ಯಾಸ ಭಾಷೆಯನ್ನು ಗಟ್ಟಿ ಮಾಡಿಸ್ಬಿಟ್ಟು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದನ್ನ ಬರೀತಾ ಇದ್ದಾನೆ. ನನ್ಗನ್ಸುತ್ತೆ ಈ ಅಚೇತನವಾಗಿರುವ ವಾಕ್ಯಗಳಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರುಗಳವರು ಇಷ್ಟು ವಿಸ್ತಾರವಾಗಿ ಬರೆದಿರ್ಬೇಕಾದ್ರೆ ಪಾಠವನ್ನ ನನಗೆ ಹೇಗೆ ಮಾಡಿರ್ಬೇಕು ಊಹೆ ಮಾಡ್ಕೊಳ್ಳಿ. ಈಗ ಅರ್ಥ ಆಯ್ತು ನೋಡ್ಕೊಳ್ಳಿ. ಈ ಪ್ರಪಂಚದಲ್ಲಿರುವ ಯಾವುದೇ ಒಬ್ಬ ಮನುಷ್ಯ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಶರೀರವನ್ನ ನಾನು ಎಂದು ಅಧ್ಯಾಸ ಮಾಡಿಕೊಳ್ಳದೆ ಹೋದರೆ, ಅನಧ್ಯಸ್ಥ ಆತ್ಮಭಾವದ ದೇಹದಿಂದ ಅನಧ್ಯಸ್ಥ ಆತ್ಮಭಾವ ಯಸ್ಮಿನ್ ಸಹ ದೇಹ ಅನಧ್ಯಸ್ಥಾತ್ಮಭಾವೋ ದೇಹ, ಅಚೇತನವಾಗಿರುವ ಜಡವಾದ ಪಾಂಚಭೌತಿಕವಾಗಿರುವ ಅನಾತ್ಮವಾದ ದೇಹವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ನ ಕಶ್ಚಿತ್ ವ್ಯಾಪ್ರಿಯತೆ, ಯಾವೊಬ್ಬ ಮನುಷ್ಯನೂ ಕೂಡ ಕಣ್ಣನ್ನ ಮಿಡುಕಿಸಲಾರ, ಊಟ ಮಾಡಲಾರ, ತರಕಾರಿ ಬೇಯಿಸಲಾರ, ಸ್ಕೂಟರ್ ಹೊಡೆಯಲಾರ, ಕಾರ್ ಡ್ರೈವ್ ಮಾಡಲಾರ, ಯಜ್ಞ ಯಾಗಾದಿಗಳನ್ನು ಮಾಡಲಾರ. ಏನ್ ಸ್ವಾಮಿ ಇದು ಹುಚ್ಚುಚ್ಚಲ್ವ? ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಏನಿದೆ. ಒಬ್ರು ಪೂಜೆ ಮಾಡ್ತಾರೆ, ಒಬ್ರು ಹೋಮ ಮಾಡ್ತಾರೆ, ಒಬ್ರು ಸಂಧ್ಯಾ ವಂದನೆ ಮಾಡ್ತಾರೆ, ಒಬ್ಬ ಕಳ್ತನ ಮಾಡ್ತಾನೆ, ಇನ್ನೊಬ್ಬ ದಾನ ಮಾಡ್ತಾನೆ, ಇನ್ನೊಬ್ಬ ಉಪನ್ಯಾಸ ಮಾಡ್ತಾನೆ. ಎಲ್ಲವನ್ನು ಮೂಟೆ ಕಟ್ಬಿಟ್ಟು ಶಂಕರಾಚಾರ್ಯ ಅಧ್ಯಾಸ ವ್ಯವಹಾರ ಅನ್ಬಿಟ್ರು. ಏನ್ ಸ್ವಾಮಿ ನೀನ್ ನೋಡ್ಕೊಂಡ್ ಬಂದಿದ್ದೀರಾ? ಅವ್ರ ಮನೆಗೆ ಹೋಗಿದ್ದೀರ. ಅವ್ರ ಮನೆಗೆ ಹೋಗಿ ಮನೆಯಲ್ಲಿ 20 ರೂಮ್ ಇದೆ. 20 ರೂಮ್ಗಳಲ್ಲಿ ಬಂಗಾರದ ಲಕ್ಷ್ಮಿ ಇಟ್ಟಿದ್ದಾರೆ. 20 ರೂಮ್ಗಳಲ್ಲಿ ಒಳ್ಳೆ ಕಲಶ ಇಟ್ಟಿದ್ದಾರೆ, ಪೂಜೆ ಮಾಡ್ತಾರೆ. ಇರ್ಬೋದು, ಸಂತೋಷ. ಅದ ವಿದ್ಯಾಕೃತ. ಹೇಳ್ಬೇಕಾದ್ರೆ ಧೈರ್ಯ ಬೇಕು, ಎಂಟನೇ ಬೇಕು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಹಾತ್ಮರ ಸ್ವಾಮಿ ಸಾಮಾನ್ಯ ವ್ಯಕ್ತಿಯಲ್ಲ. 16ನೇ ವಯಸ್ಸಿನ ಹುಡುಗನ ಬಾಯಿಯಿಂದ ಬಂದಿರುವಂತ ಆನಿಮುತ್ತುಗಳಿವು. ಅನಧ್ಯಸ್ಥ ಆತ್ಮಭಾವೇನ ಶರೀರವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಅಂಥ ಶರೀರದಿಂದ ನ ಕಶ್ಚಿತ್ ವ್ಯಾಪ್ರಿಯತೆ, ಯಾವ ಮನುಷ್ಯನೂ ಕೂಡ ಏನೋ ವ್ಯವಹಾರವನ್ನ ಮಾಡಲಾರ. ಸುಬ್ರಾಯ ಶರ್ಮಾ ಉಪನ್ಯಾಸ ಮಾಡ್ತಾ ಇದ್ದಾನೆ. ಅಧ್ಯಾಸದಿಂದ ಶರೀರವನ್ನ ನಾನು ಎಂದು ಮಾಡಿಕೊಂಡೆ ಉಪನ್ಯಾಸ ಮಾಡುತ್ತಿದ್ದಾನೆ. ಸುಬ್ರಾಯ ಶರ್ಮಾಜಿ ಪುಸ್ತಕ ಬರೀತಾ ಇದ್ದಾರೆ, ಸಂತೋಷ. ಅಲ್ಲಿಯೂ ಕೂಡ ದೇಹವನ್ನ ನಾನು ಎಂದು ಮಾಡಿಕೊಂಡೇ ಬರೆಯುತ್ತಿದ್ದಾರೆ. ಹಾಗಾದ್ರೆ ದೇಹಾಧ್ಯಾಸವಿಲ್ಲದೆ ಹೋದರೆ ಉಪನ್ಯಾಸ ಮಾಡುವುದಿಲ್ವಾ? ಇಲ್ಲ. ಉಪನ್ಯಾಸ ಮಾಡ್ತಾ ಇದ್ರು ಮಾಡ್ತಾ ಇಲ್ಲ. ಇಲ್ಲಿ ವ್ಯಾಪಾರ ಅಭಾವವನ್ನು ಇಟ್ಕೋಬೇಕು. ಆ ವ್ಯಾಪಾರದಲ್ಲಿ ಅವನಿಗೆ ತಾದಾತ್ಮ್ಯವಿಲ್ಲ. ನೈವ ಕಿಂಚಿತ್ ಕರೋಮೀತಿ. ಆಮೇಲೆ ಯುಕ್ತೋ ಮನ್ಯೇತ ತತ್ವವಿತಿ. ಪಶ್ಯನ್ ನೋಡಿ ಸ್ವಾರಸ್ಯ. ಪಶ್ಯನ್ ನ ಪಶ್ಯತಿ, ಶೃಣ್ವನ್ ನ ಶೃಣೋತಿ, ಕುರ್ವನ್ ನ ಕರೋತಿ, ಭುಂಜಾನ ನ ಭುಂಕ್ತೆ. ಇಲ್ಲಿ ಕರ್ಮ ಮಾಡುತ್ತಿಲ್ಲ ಎನ್ನುವ ಮಾತಿಗೆ ಕರ್ತೃತ್ವವಿಲ್ಲ ಅಂತ ಅರ್ಥ. ಕರ್ತೃತ್ವವಿಲ್ಲದೆ ಏನೇ ಕರ್ಮ ಮಾಡಿದರೆ ಕರ್ಮವೇ ಅಲ್ಲ. ಆ ಕರ್ತೃತ್ವವೇ ಅಧ್ಯಾಸದ ಮೂಲ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ. ಏನ್ ಸ್ವಾಮಿ ಇದು? ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ. ಇಲ್ಲಿ ಏನನ್ನು ಮಾಡುವುದಿಲ್ಲ ಅನ್ನುವ ಮಾತಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಲ್ಲ ಅಂತ ಅರ್ಥ. ಏನರ್ಥವಲ್ಲ? ಬ್ರಹ್ಮಜ್ಞಾನಿ ಬಂಡೆಕಲ್ಲು ಅರ್ಥವಲ್ಲ. ಕರ್ಮಣ್ಯ ಕರ್ಮ ಯಃ ಪಶ್ಯೇತೆ
ಬಾ ಅಕರ್ಮಣಿ ಚ ಕರ್ಮ ಯನ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃಷ್ಣ ಕರ್ಮ ಕೃತ. 4ನೇ ಅಧ್ಯಾಯ 18ನೇ ಶ್ಲೋಕ ಅನ್ಕೊಂಡಿದ್ದೇನೆ. 4-15 ನೋಡಿ. ಭಾಷ್ಯ ಗಂಭೀರವಾಗಿದೆ. ಬಾ ಶಂಕರಾಚಾರ್ಯರ ಮಹತ್ವವನ್ನ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರೇ ಬರೆದಿರುವಂತ ಪ್ರಸ್ಥಾನತ್ರಯ ಭಾಷೆ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಅದರಲ್ಲಿಯೂ ಕೂಡ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಅಧ್ಯಾಸ ಭಾಷ್ಯ ನೋಡ್ತಾ ಬಂದ್ಬಿಟ್ರೆ ಝುಮ್ ಅನ್ಸುತ್ತೆ. ಇಲ್ಲಿ ಇದು ಶಾಂಕರ ಭಾಷ್ಯ ವಾಕ್ಯ. ನಚ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಕಶ್ಚಿತ್ ವ್ಯಾಪ್ರಿಯತೆ. ಇದು ಸೂತ್ರಪ್ರಾಯವಾದ ವಾಕ್ಯ. ಈ ವಾಕ್ಯವನ್ನು ಇಟ್ಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ವಿವರಿಸ್ತಾರೆ. ಯೋಚನೆ ಮಾಡ್ರಿ, ಇದು ಅರ್ಥವಾಗದ ಜನಗಳಿಗೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಯಾವುದು ಅಧ್ಯಾಸ ಭಾಷ್ಯ. ದಯ ಮಾಡಬೇಕು ಅಂದ್ರೆ ಧೈರ್ಯ ಬರಬೇಕು. ಹಿಂದೂ ಮಹಾಸಾಗರ 10,000 ಮೈಲಿ ಉದ್ದ, 10,000 ಮೈಲಿ ಅಗಲ, 5 ಕಿಲೋಮೀಟರ್ ಆಳ. ಬಿದ್ದು ಬಿಟ್ರೆ ಗೋವಿಂದ ಗೋವಿಂದ ಗೋವಿಂದ. ಅಷ್ಟು ಗಹನವಾದ ವಿಷಯ, ಅಷ್ಟು ಆಳವಾದ ವಿಷಯ. ಅಧ್ಯಾಸ ಭಾಷ್ಯ ಸುಲಭವಲ್ಲ ಕಣ್ರಿ. ನನ್ಗೆ ಅನ್ನಿಸ್ಬಿಟ್ಟಿದೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೊಬ್ಬರನ್ನ ಬಿಟ್ಟು ಇನ್ಯಾರಿಗೂ ಕೂಡ ಶಂಕರ ಅಧ್ಯಾಸ ಭಾಷ್ಯದ ಆಳ ಅರ್ಥವಾಗಿಲ್ಲ. ಸುಮ್ಮನೆ ಮಕ್ಕಿ ಕಾಮಕ್ಕಿ ಹೇಗೆ ಹೊಡೋಗ್ತಾ ಇರ್ತಾರೆ, ಅರ್ಥವಾಗಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಮಾತ್ರವೇ ಸಂಪೂರ್ಣವಾಗಿ ಅರ್ಥವಾಗಿರುವ ಗ್ರಂಥ ಅಧ್ಯಾಸ ಭಾಷ್ಯ. ಗುರುಗಳು ಹೇಳ್ತಾ ಇದ್ದಾರೆ, ಮಗು ನನ್ನ ಹೊಗಳಿದ್ದು ಸಾಕೋ, ನನ್ನ ಹೊಗಳಬೇಡ, ನಾನೇನ್ ಬರ್ದಿದ್ದೇನೋ ಅದನ್ನ ಓದಪ್ಪ ಅಂತ ಇದ್ದೆ. ಆಯ್ತು ಗುರುಜಿ, ತಮ್ಮ ಅಪ್ಪಣೆ. ಅಯಂ ಆಶಯ, ದಿಸ್ ಈಸ್ ದಿ ಜಿಸ್ಟ್. ಈ ವಾಕ್ಯಕ್ಕೆ ಇಷ್ಟು ತಾತ್ಪರ್ಯ. ಆಶಯ ಅಂತಂದ್ರು ಒಂದೇ, ಅಭಿಪ್ರಾಯ ಅಂದ್ರು ಒಂದೇ, ತಾತ್ಪರ್ಯ ಅಂದ್ರು ಒಂದೇ. ನಚ ಅನಧ್ಯಸ್ಥಾತ್ಮ ಭಾವೇನ ದೇಹೇನ ಕಶ್ಚಿತ್ ವ್ಯಾಪ್ರಿಯತೆ ಎನ್ನುವ ಶಾಂಕರ ಭಾಷ್ಯ ಪಂಕ್ತಿಗೆ ಇಷ್ಟು ತಾತ್ಪರ್ಯ. ಮುಕ್ತಂ ಅಧಸ್ತಾತ್ ಯಥಾ ದೇಹಾಶ್ರಿತಃ ಇಂದ್ರಿಯಾಣಾಂ ವ್ಯಾಪಾರಃ ತದಪೇಕ್ಷಶ್ಚ ಪ್ರತ್ಯಕ್ಷಾದಿ ವ್ಯವಹಾರಃ ತತಃ ಇದಂ ನಿಷ್ಪನ್ನಂ ಶರೀರ ಸಂಬದ್ಧೇನ ಭವಿತವ್ಯಂ ಆತ್ಮನ ಪ್ರಮಾಣ ವ್ಯವಹಾರ ಸಿದ್ಧ್ಯರ್ಥಂ. ಅನ್ಯಥಾ ಹಿ ಆತ್ಮನಃ ಪ್ರಮಾತೃತ್ವಮೇವ ನ ಸ್ಯಾತ್ ಇತಿ ದೂರೆ ತದಾಶ್ರಿತಾನಾಂ ಪ್ರಮಾಣಾನಾಂ ಪ್ರವೃತ್ತಿಃ ಇತಿ ಅಯಮಾಶಯಃ. ನಾನು ನೋಡ್ತಾ ಇದ್ದೆ, ಇತಿಕಾರ ಬರಲೇ ಇಲ್ವಲ್ಲ ಅಂತ ಬರಬೇಕು. ಇತಿ ಅಯಮಾಶಯ, ಇಷ್ಟು ಈ ವಾಕ್ಯಕ್ಕೆ ತಾತ್ಪರ್ಯ. ಬಾ ಏನ್ ಧೈರ್ಯ! ಶಂಕರನಿಗೆ ಕೆಚ್ಚದೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರಿಗೆ ಎಂಟಿದೆ. ಶಾಂಕರ ಭಾಷ್ಯವನ್ನ ಭೇದಿಸಬೇಕೆಂದರೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಸ್ವಾಮಿ. ಅಧ್ಯಾಸ ಭಾಷ್ಯ ಎನ್ನುವಂತಹದ್ದು ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ದುರ್ಗಮವಾಗಿರುವಂತಹ ಕೋಟೆ. ಅದನ್ನು ಭೇದಿಸುವುದಕ್ಕೆ ಯಾರಿಗೂ ಆಗ್ಲಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ತುಂಬಾ ಸಂಕಟವಾಗ್ತಾ ಇತ್ತು. ನಾನು ಬರೆದಿರುವಂತಹ ಅಧ್ಯಾಸ ಭಾಷ್ಯದ ಕೋಟೆಯನ್ನ ಪ್ರವೇಶಿಸಿ ಭೇದಿಸುವಂತಹ ಮಹಾತ್ಮ ಯಾರು ಬರ್ಲಿಲ್ವಲ್ಲಪ್ಪ, 13 ಶತಮಾನಗಳ ಬರ್ಲಿಲ್ಲ ಅಂತ. ಕೊನೆಗೆ ಶಂಕರಾಚಾರ್ಯನ ಯೋಚನೆ ಮಾಡಿ ಸಚ್ಚಿದಾನಂದೇಂದ್ರ ಸರಸ್ವತಿ ರೂಪದಿಂದ ಅವತರಿಸಿ ತಾವೇ ಬರೆದಿರುವಂತ ಅಧ್ಯಾಸ ಭಾಷ್ಯದ ಕೋಟೆಯನ್ನ ಢಮಾರನಿಸಿದ್ದಾರೆ. ಅಂದ್ರೆ ಆ ಕೋಟೆಯ ಸ್ವಾರಸ್ಯವನ್ನ, ತಾತ್ಪರ್ಯವನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಅಧಸ್ತಾತ್ ಉಕ್ತಂ, ಅಧಸ್ತಾತ್ ಹಿಂದೆ, ಉಕ್ತಂ ಹೇಳಿ ಆಯ್ತು. ಏನಂತ? ಯಥಾ
ದೇಹಾಶ್ರಿತ ಇಂದ್ರಿಯಾಣಾಂ ವ್ಯಾಪಾರ, ಎಲ್ಲಾ ಇಂದ್ರಿಯಗಳ ವ್ಯಾಪಾರಗಳು ದೇಹಾಶ್ರಿತವಾಗಿವೆ. ದೇಹವನ್ನ ಇಟ್ಟುಕೊಂಡೇ ಊಟ ಮಾಡಬೇಕು, ದೇಹವನ್ನ ಇಟ್ಟುಕೊಂಡೇ ಪ್ರವಚನ ಮಾಡಬೇಕು, ದೇಹವನ್ನು ಇಟ್ಕೊಂಡೆ ಪೂಜೆ ಮಾಡಬೇಕು, ದೇಹ ಇಟ್ಕೊಂಡೆ ಸ್ವರ್ಗಕ್ಕೆ ಹೋಗ್ಬೇಕು. ದೇಹಾಶ್ರಿತ ಏವ ಇಂದ್ರಿಯಾಣಾಂ ವ್ಯಾಪಾರ ಎನ್ನುವುದನ್ನ ಹಿಂದೆ ಹೇಳಿ ಆಗಿದೆ. ತದಪೇಕ್ಷಶ್ಚ ದೇಹೇಂದ್ರಿಯ ವ್ಯಾಪಾರ ಇಟ್ಕೊಂಡೆ ಪ್ರತ್ಯಕ್ಷಾದಿ ವ್ಯವಹಾರ. ದೇಹದಲ್ಲಿ ಅಭಿಮಾನ, ಅದರಲ್ಲಿ ಇಂದ್ರಿಯ ವ್ಯಾಪಾರ, ಅದನ್ನು ಇಟ್ಕೊಂಡೆ ತದಪೇಕ್ಷವಾಗಿ ಪ್ರತ್ಯಕ್ಷಾದಿ ವ್ಯವಹಾರ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಮ ಎಲ್ಲ ವ್ಯವಹಾರಗಳು ಕೂಡ ಪ್ರತ್ಯಕ್ಷಾದಿ ವ್ಯವಹಾರಗಳು ಅಧ್ಯಾಸ ಇಟ್ಕೊಂಡೇ ಹೊರಟಿವೆ ಅಂತ ಹೇಳಿ. ತತಃ ಆದ್ದರಿಂದ ಇದಂ ನಿಷ್ಪನ್ನಂ, ಇದು ಸಿದ್ಧವಾಯ್ತು. ನಿಷ್ಪನ್ನಂ ಸಿದ್ಧಂ, ಏನ್ ಸಿದ್ಧವಾಯ್ತು? ಶರೀರ ಸಂಬದ್ಧೇನ ಭವಿತವ್ಯಂ ಆತ್ಮನ ಪ್ರಮಾಣ ವ್ಯವಹಾರ ಸಿದ್ಧ್ಯರ್ಥಂ. ನಾನು ಓದುವಾಗ ಶರೀರ ಸಂಬಂಧೇನ ಅಂತ ಓದ್ಬಿಟ್ಟೆ. ತಪ್ಪು, ಸರಿಯಾಗಿ ಕಂಡ್ಬಿಟ್ಟು ಓದುವಂದ್ರು ಗುರುಗಳು. ಶರೀರ ಸಂಬಂಧೇನ ಅಲ್ಲ, ಶರೀರ ಸಂಬದ್ಧೇನ ಆತ್ಮನ. ಈ ಹೇಳಿದ್ದರಿಂದ ಎಷ್ಟು ಸಿದ್ಧವಾಯಿತು? ಆತ್ಮನು ಶರೀರ ಸಂಬದ್ಧೇನ ಭವಿತವ್ಯ, ಶರೀರಕ್ಕೆ ಸಂಬದ್ಧನಾಗಿರ್ಬೇಕು. ಶರೀರವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಯಾವ ವ್ಯವಹಾರವೂ ಇಲ್ಲ. ಪ್ರಮಾಣ ವ್ಯವಹಾರ ಸಿದ್ಧಿಯಾಗಬೇಕಾದರೆ ಅದು ಪ್ರತ್ಯಕ್ಷವಾಗಿರ್ಬಹುದು, ಅನುಮಾನವಾಗಿರ್ಬಹುದು, ಮತ್ತೊಂದಾಗಿರ್ಬಹುದು. ಯಾವುದೇ ಪ್ರಮಾಣ ವ್ಯವಹಾರ ಉಂಟಾಗಬೇಕಾದರೆ, ಪ್ರಮಾಣ ವ್ಯವಹಾರ ನಡೆಯಬೇಕಾದರೆ ಆತ್ಮನು ಶರೀರ ನಾನು ಎಂದು ಮಾಡಿಕೊಳ್ಳಬೇಕು. ಆತ್ಮ ಶರೀರ ಸಂಬದ್ಧ, ಶರೀರೇಣ ಸಂಬದ್ಧ, ಶರೀರ ಸಂಬದ್ಧ. ಅಹಮೇವ ಶರೀರಂ ಅಹಮೇವ ದೇಹ ಎಂದು ಮಾಡಿಕೊಳ್ಳದೆ ಹೋದರೆ ಯಾವ ವ್ಯವಹಾರಗಳು ಆಗುವಂತಿಲ್ಲ. ಅನ್ಯಥಾಹಿ ಶರೀರವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಆತ್ಮನಿಗೆ ಪ್ರಮಾತೃತ್ವಮೇವ ನ ಸ್ಯಾತ್. ಪ್ರಮಾತೃತ್ವ ಇಲ್ಲ. ನಾನು ಪ್ರಮಾತ ಅಂತ ಆಗಬೇಕಾದ್ರೆ ನಮಗೆ ಗೊತ್ತಿಲ್ಲ. ಪ್ರಮಾತ ಅಂತ ಆಗಬೇಕಾದ್ರೆ ದೇಹವನ್ನ ನಾನು ಮಾಡ್ಕೊಂಡೇ ಇದ್ದೇನೆ. ದೇಹವನ್ನ ತಾನೆಂದು ತಪ್ಪಾಗಿ ತಿಳಿದುಕೊಳ್ಳದೆ ಹೋದರೆ ಅಲ್ಲಿ ಪ್ರಮಾತೃತ್ವವೇ ಇಲ್ಲ. ಯಾವಾಗ ಪ್ರಮಾತೃತ್ವವೇ ಇಲ್ಲವೋ ತದಾಶ್ರಿತಾನಾಂ ಪ್ರಮಾಣಾನಾಂ ಪ್ರವೃತ್ತಿ ದೂರೇನ. ಯಾವಾಗ ಪ್ರಮಾತೃತ್ವವೇ ಇಲ್ಲವೋ ಆಗ ಪ್ರಮಾತೃತ್ವವನ್ನ ಆಶ್ರಯ ಮಾಡಿಕೊಂಡಿರುವ ಯಾವ ಪ್ರಮಾಣಗಳಿಗೂ ವ್ಯವಹಾರವೇ ಇಲ್ಲ ಅಂತ ಹೇಗಿದೆ. ಅದು ದೂರದಲ್ಲಿ ಹೊರಟಿ. ಹೇಗೆ ಅಂದ್ರೆ, ಒಬ್ಬ ಸಾತ್ವಿಕ ಮನುಷ್ಯ ಸನಾತನ ಧರ್ಮಾವಲಂಬಿ ಅನಾಚಾರ, ಅತ್ಯಾಚಾರ, ದುರಾಚಾರಗಳಿಂದ ದೂರವಾಗಿದ್ದಾನೆ. ಅವನಿಗೆ ಮದುವೆನಾಗಿಲ್ಲ ಅಂದ್ರೆ ಹೇಗೆ ಮಕ್ಕಳಾಗ್ತಾರೆ? ಸ್ವಾಮಿ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು. ಮದುವೆನೇ ಆಗಿಲ್ಲ. ಅದು ಬೇಡ ನಮಗೆ, ಮದುವೆ ಆಗಿದೆಯೋ ಇಲ್ವೋ ಬೇಡ, ಎಷ್ಟು ಜನ ಮಕ್ಕಳು ಹೇಳಿ. ಅಪ್ಪ ಮದುವೆನೇ ಆಗಿಲ್ವಲ್ಲಪ್ಪ, ಮದುವೆನೇ ಆಗಿಲ್ಲ ಅಂದ್ಮೇಲೆ ಮಕ್ಕಳಿಲ್ಲ ಎನ್ನುವಂತಹದ್ದು ದೂರೇ, ನೆವರ್, ನಾಟ್ ಅಟ್ ಆಲ್ ಅಂತ. ಮುಂದಕ್ಕೆ ಹೋಗೋಣ. ಈಗ ನಾನು ಇದ್ರ ಮೇಲೆ ಆಕ್ಷೇಪಣೆ. ಅಸ್ತು ಶರೀರ ಸಂಬಂಧೋಪಿ ಕಾನೋ ಹಾನಿ. ಕಾ ಶಬ್ದ, ಹಾನಿ ಶಬ್ದ ಸ್ತ್ರೀಲಿಂಗ, ಇಕಾರ ಅಂತ ಹಾನ್ಯ, ಹಾನೇನ ಅಲ್ಲ. ಹಾನಂ ಕರೆಕ್ಟ್, ಅದು ಅಕಾರ ಅಂತ ನಪುಂಸಕಲಿಂಗ. ಹಾನಂ ಹಾನೇ ಹಾನಾನಿ, ಇದು ಹಾನಿ ಹಾನಿ ಹಾನಯ, ಹಾನಿಂ ಹಾನಿ ಹಾನಿ.
ಹಾನ್ಯ ಹಾನಿಭ್ಯಾಂ ಹಾನಿಭಿಃ ಹಾನ್ಯೈ ಹಾನಿಭ್ಯಾಂ ಹಾನಿಭ್ಯಾಂ ಹಾನ್ಯಾಹ ಹಾನಿಭ್ಯಾಂ ಹಾನಿಭ್ಯಃ ಹಾನ್ಯ ಅಥವಾ ಹಾನೇಃ ಹಾನಿಭ್ಯಾಂ ಹಾನಿಭ್ಯಾಂ ಹಾನೇಃ ಹಾನ್ಯೋಃ. ಆಮೇಲೆ ಹಾನೀನಾಂ ಹಾನೌ ಹಾನ್ಯೋಃ ಹಾನಿಯು. ಇಕಾರ ಅಂತ ಸ್ತ್ರೀಲಿಂಗ ಶಬ್ದ. ಅದಕ್ಕೆ ಗುರುಗಳವರು ಕಾನೋ ಹಾನಿ ಅಂತ ಹಾಕಿದ್ರು. ಪುಲ್ಲಿಂಗವಾಗಿದ್ದಿದ್ರೆ ಕೋನೋ ಹಾನಿ. ಗುರುಗಳ ವ್ಯಾಕರಣ ಜ್ಞಾನ ಬಹಳ ಪರ್ಫೆಕ್ಟ್. ಬಾ ಆಶ್ಚರ್ಯವಾಗ್ತಾ ಇದೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ನಾನು ಅಸ್ತು ಶರೀರ ಸಂಬಂಧೋಪಿ, ಆತ್ಮನಿಗೆ ಶರೀರ ಸಂಬಂಧವಿದೆ ಎನ್ನುವುದು ಆಗಲಿ, ಅದರ ಒಪ್ಪಿಕೊಂಡರೆ ಕಾನೋ ಹಾನಿ, ನಮಗೆ ಏನ್ ದೋಷ, ಏನ್ ಕೊರತೆ, ಏನ್ ತಪ್ಪಾಗುತ್ತೆ? ಆತ್ಮನಿಗೆ ಶರೀರ ಉಂಟು, ಆಲ್ ರೈಟ್, ಹಾಗಂತ ಒಪ್ಕೊಂಡ್ರೆ ಏನ್ ತೊಂದರೆ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ನ ಕಾಪಿ, ಯಾವ ಹಾನಿಗಳಿಲ್ಲ. ಯದಿ ಸಂಬಂಧ ಏವ ಯಹ ಕೋಪಿ ಅವಗಮ್ಯೇತ. ಬಹಳ ಚೆನ್ನಾಗಿದೆ. ಈ ಯಾವ ಹಾನಿಯೂ ಆಗುವುದಿಲ್ಲ. ಯಾವಾಗ ಆತ್ಮನಿಗೂ ದೇಹಕ್ಕೂ ಕೂಡ ನಿಜವಾಗಿಯೂ ಯಾವುದಾದ್ರೂ ಸಂಬಂಧವಾಗಿದೆ ಅಂತಾಗಿ ಬಿಟ್ಟಿದ್ದರೆ ಯಾವ ಹಾನಿಯೂ ಆಗುತ್ತಿರಲಿಲ್ಲ. ಯದಿ ಸಂಬಂಧ ಏವ ಯಕೋಪಿ ಸಂಬಂಧ, ಸಂಬಂಧ ಮೂನಾಗ್ತದ, ತಾದಾತ್ಮ್ಯ ಸಂಬಂಧ, ಸಮವಾಯ ಸಂಬಂಧ, ಇನ್ನೊಂದು ಸಂಯೋಗ ಸಂಬಂಧ. ಯಾವುದಾದರೂ ರೀತಿಯಲ್ಲಿ ಆತ್ಮನಿಗೂ ದೇಹಕ್ಕೂ ಸಂಬಂಧ ಅನ್ನುವಂತಹದ್ದು ಆಗಿದೆ ಅಂತ ಆಗಿ ಬಿಟ್ಟಿದ್ದರೆ ಯಾವ ದೋಷವೂ ಬರುತ್ತಿರಲಿಲ್ಲ. ನಕಾಪಿ ಹಾನಿ ಕದಾ ಯದಿ ಸಂಬಂಧ ಏವ ಯಕೋಪಿ, ಯಾವುದೋ ಒಂದು ಸಂಬಂಧ. ನಾನು ಬೆಂಗಳೂರಲ್ಲಿದ್ದೇನೆ, ಅಮೇರಿಕಾದಿಂದ ಒಬ್ಬ ಅಮೇರಿಕನ ಮನೆಗೆ ಬಂದ. ನನಗೂ ಅವನು ಏನ್ ಸಂಬಂಧ? ನಾನು ಭಾರತೀಯ, ಅವನ ಅಮೇರಿಕನ್. ನಾನು ಬ್ರಾಹ್ಮಣ, ಅವನು ಕ್ರಿಶ್ಚಿಯನ್. ನಾನು ಜುಟ್ಟು ಬಿಟ್ಕೊಂಡಿದ್ದಾನೆ, ಅವನು ಕಾಬ್ ಬಿಟ್ಕೊಂಡಿದ್ದಾನೆ. ನನಗೂ ಯಾವ ಯಾವ ಸಂಬಂಧಗಳಿಲ್ಲ, ಆದ್ರೂ ಸಂಬಂಧ ಇದೆ, ವೇದಾಂತ ಸಂಬಂಧ. ಅವನು ಅಮೇರಿಕಾದ ಯಾಕೆ ಬಂದಿದ್ದಾನೆ? ಅಮನಸ್ಕ ಯೋಗವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಬಂದಿದ್ದಾನೆ, ಸಂಬಂಧವಾಗಿದೆ. ನಾನೊಬ್ಬ ವೇದಾಂತಿ, ಅವನೊಬ್ಬ ಜಿಜ್ಞಾಸು, ಏನೋ ತಿಳ್ಕೊಳ್ಬೇಕು ಅನ್ನೋ ಸಂಬಂಧವಾಗಿದೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಸಂಬಂಧವಿದೆ. ಆಲ್ರೇ ಶರೀರಕ್ಕೂ ಆತ್ಮನಿಗೂ ಯಾವ ತರಹದ ಸಂಬಂಧವೂ ಇಲ್ಲ. ಚೆನ್ನಾಗಿ ವಾಕ್ಯ ನೋಡಿ. ಯದಿ ಸಂಬಂಧ ಏವ ಯಕೋಪಿ ಅಭ್ಯುಪಗಮ್ಯೇತ. ಯಕೋಪಿ ಯಾವುದಾದರೂ ಸಂಬಂಧ ಶರೀರಕ್ಕೂ ಆತ್ಮನಿಗೂ ಇದ್ದು ಬಿಟ್ಟಿದ್ದರೆ ಆಗ ಶರೀರ ಸಂಬಂಧದಿಂದ ಆತ್ಮನಿಗೆ ತೊಂದರೆ ಆಗ್ತಾ ಇರಲಿಲ್ಲ. ನತು ಅಸಾವಗಮ್ಯತೆ ತು, ಆದರೆ ಅಸೌ ಸಂಬಂಧ ಆತ್ಮನಿಗೂ ದೇಹಕ್ಕೂ ಯಾವ ರೀತಿಯಲ್ಲಿಯೂ ಸಂಬಂಧವಿಲ್ಲ. ಬಾಬಾ ಒಂದೇ ಅಧ್ಯಾಸ ರೂಪ ಸಂಬಂಧ. ದೇಹಕ್ಕೂ ಆತ್ಮನಿಗೂ ಅಧ್ಯಾಸ ರೂಪವಾದ ಸಂಬಂಧ ಬಂದಿತ್ತು, ಬೇರೆ ಯಾವ ರೀತಿಯಲ್ಲಿ ಸಂಬಂಧವೇ ಇಲ್ಲ. ನತು ಅಸೌ ಸಂಬಂಧ ದೇಹಸ್ಯ ಆತ್ಮನ, ದೇಹ ಅಥವಾ ಆತ್ಮನಃ ದೇಹೇನ ಸಂಬಂಧ ಸಂಭವತಿ. ತಥಾ ಹಿ, ಹೇಗೆಂದರೆ, ಇದು ಇಡಿಯೋಮೆಟಿಕ್ ವಿಷಯ. ಟು ಎಕ್ಸ್ಪ್ಲೈನ್ ಫರ್ದರ್, ತಥಾ ಹಿ ಹೇಗಪ್ಪ ಅಂತಂದ್ರೆ ನೋಡಿ ಹೇಳ್ತಾ ಬರ್ತಾರೆ. ದೇಹಕ್ಕೂ ಆತ್ಮನಿಗೂ ಯಾವ ರೀತಿಯ ಸಂಬಂಧವೂ ಹೊಂದೋದಿಲ್ಲ. ನ ತಾವತ್ ದೇಹೇನ ಆತ್ಮನಃ ತಾದಾಪ್ಯ ಸಂಬಂಧ. ಮೊಟ್ಟ ಮೊದಲನೇದು ತಾದಾಪ್ಯ ಸಂಬಂಧ. ತಾದಾಪ್ಯ ಅಂದ್ರೇನು? ಅದೇ ಇದು ಇದೆ. ಈಗ ಸಕ್ಕರೆ, ಮೈಸೂರು ಪಾಕ್, ಮೈಸೂರು ಪಾಕ್ನ ಸಿಹಿ ಇದೆ, ಸಕ್ಕರೆಯಲ್ಲೂ ಸಿಹಿ ಇದೆ. ತಾದಾಪ್ಯ ಸಂಬಂಧ. ಅಥವಾ ಸಕ್ಕರೆ ಅಚ್ಚು,
ಸಕ್ಕರೆ ಅಚ್ಚು ಅಂತಂದ್ರೂ ಒಂದೇ, ಸಕ್ಕರೆಯಿಂದ ಬಂದೆ. ಇದಕ್ಕೆ ತಾದಾತ್ಮ್ಯ ಸಂಬಂಧ. ತಯೇವ ಆತ್ಮ ಯಸ್ಯ ತತ್ ತದಾತ್ಮ ತದಾತ್ಮನಃ ಭಾವ ತಾದಾತ್ಮ್ಯಂ. ದೇಹವೇ ಆತ್ಮ, ಆತ್ಮನೇ ದೇಹ. ಇದಕ್ಕೆ ತಾದಾತ್ಮ್ಯಂ. ಹಾಗಾಗ್ಬೋದಾ? ದೇಹ ಅಂತಂದ್ರೆ ಆತ್ಮ, ಆತ್ಮ ಎಂದರೆ ದೇಹ. ಇದು ತಾದಾತ್ಮ್ಯ ಸಂಬಂಧ. ಬಟ್ಟೆ ಎಂದರೆ ನೂಲು, ನೂಲೆಂದರೆ ಬಟ್ಟೆ ಅನ್ನುವಂತೆ ಆತ್ಮನೆಂದರೆ ಶರೀರ, ಶರೀರವೆಂದರೆ ಆತ್ಮ. ಇದು ತಾದಾತ್ಮ್ಯ. ಈ ತಾದಾತ್ಮ್ಯ ಸಂಬಂಧವು ಆತ್ಮನಿಗೂ ದೇಹಕ್ಕೂ ಉಂಟಾಗ್ತಾ ಇದೆಯಾ? ಇಲ್ಲ. ನತಾವತೆ. ಇನ್ನು ಅನೇಕ ಸಂಬಂಧವನ್ನು ಹೇಳ್ತಾರೆ. ಅನೇಕ ಸಂಬಂಧಗಳ ಪೈಕಿ ಮೊಟ್ಟ ಮೊದಲನೇದಾಗಿ ತಾದಾತ್ಮ್ಯ ಸಂಬಂಧವು ದೇಹೇನ ದೇಹಕ್ಕೂ ಆತ್ಮನಿಗೂ ಹೊಂದುವುದಿಲ್ಲ. ಯಾಕೆ? ಶರೀರವೇ ಆತ್ಮ, ಆತ್ಮನೇ ಶರೀರ ಅಂತ ಯಾರು ತಿಳ್ಕೊಂಡಿದ್ದ ತಪ್ಪದು. ವಿಷಯ ವಿಷಯಿನೋ ತತ್ ಅನುಪಪತ್ತೇ ಆತ್ಮ ವಿಷಯೀ ಶರೀರಂ ವಿಷಯ ಆತ್ಮ ವಿಷಯೀ ದೇಹ ವಿಷಯ ಆತ್ಮ ದೃಕ್ ದೇಹ ದೃಶ್ಯಂ. ಆತ್ಮನೇ ಶರೀರ, ಶರೀರವೇ ಆತ್ಮ ಅನ್ನುವಂತ ತಾದಾತ್ಮ್ಯ ಸಂಬಂಧ ಹೊಂದುವುದಿಲ್ಲ. ಏಕೆಂದರೆ ವಿಷಯ ವಿಷಯಿನೋ, ಒಂದು ವಿಷಯ ಮತ್ತೊಂದು ವಿಷಯ. ವಿಷಯ ವಿಷಯಗಳಿಗೆ ತಾದಾತ್ಮ್ಯವನ್ನು ಹೊಂದು. ನಾನು ಬಾಳೆಹಣ್ಣು ತಿಂತಾ ಇದ್ದೇನೆ, ಬಾಳೆಹಣ್ಣು ವಿಷಯ, ನಾನು ವಿಷಯ. ನಾನು ಬಾಳೆಹಣ್ಣಲ್ಲ, ಬಾಳೆಹಣ್ಣು ನಾನು ಅಲ್ಲ. ನಾನು ಬ್ರಹ್ಮಸೂತ್ರ ಭಾಷ್ಯ ಓದ್ತಾ ಇದ್ದೇನೆ, ಬ್ರಹ್ಮಸೂತ್ರ ಭಾಷ್ಯ ವಿಷಯ, ನಾನು ವಿಷಯ. ವಿಷಯ ವಿಷಯಗಳಿಗೆ ತಾದಾತ್ಮ್ಯ ಸಂಬಂಧ ಖಂಡಿತ ಹೊಂದುವುದಿಲ್ಲ. ಇನ್ನು ಒಂದು ಜಡ ಚೇತನ. ಶರೀರ ಜಡವಾಗಿದೆ, ಆತ್ಮ ಚೇತನನಾಗಿದೆ. ಚೇತನನಾದ ಆತ್ಮನು ಜಡವಾದ ಶರೀರವಾಗಲಾರ. ಜಡವಾದ ಶರೀರ ಚೇತನನಾದ ಆತ್ಮನು ಆಗಲು ಸಾಧ್ಯವಿಲ್ಲ. ಆತ್ಮ ಕೂಟಸ್ಥ ನಿತ್ಯ, ದೇಹ ನಿತ್ಯ ವಿಕಾರಿ, ಶರೀರಂ ನಿತ್ಯ ವಿಕಾರಿ. ಆದ್ದರಿಂದ ಆತ್ಮನಿಗೂ ದೇಹಕ್ಕೂ ತಾದಾತ್ಮ್ಯ ಸಂಬಂಧವು ಹೊಂದುವುದಿಲ್ಲ. ಒಂದು. ನೆಕ್ಸ್ಟ್ ನಚ ಮತ್ತು ಸಂಯೋಗ ಸಮವಾಯವು. ಎಷ್ಟು ಚೆನ್ನಾಗಿದೆ ಭಾಷ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ನಿಮ್ಮನ್ನ ಏನಂತ ಹೇಳೋಣ? ನೀವು ಒಂದೇ ಮಾತು ಹೇಳ್ಬೇಕಾದ್ರೆ ಪರಬ್ರಹ್ಮ ಸ್ವರೂಪನೇ ತಾವು. ನಿಮ್ಮಂತಹ ಗುರುಗಳು ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ಸಚ್ಚಿದಾನಂದೇನ ಸರಸ್ವತಿ ಸ್ವಾಮಿಗಳವರು ತಾರ್ಕಿಕ ಭಾಷೆಯಲ್ಲಿ ಮಾತಾಡ. ನಚ ಸಂಯೋಗ ಸಮವಾಯೌ ಸಂಬಂಧೌ ಆತ್ಮನಃ ದೇಹೇನ ಸಂಬದ್ಧತೆ. ದೇಹಕ್ಕೂ ಅಥವಾ ಶರೀರಕ್ಕೂ ಆತ್ಮನಿಗೂ ಸಂಯೋಗ ಸಂಬಂಧವಿಲ್ಲ, ಸಮವಾಯ ಸಂಬಂಧವೂ ಇಲ್ಲ. ಮೂರನೇದು, ಒಂದನೇದು ತಾದಾತ್ಮ್ಯ ಸಂಬಂಧ. ಶರೀರ ಅಂದರೆ ಆತ್ಮ, ಆತ್ಮನೆಂದರೆ ಶರೀರ ಸಾಧ್ಯವಿಲ್ಲ. ಎರಡನೇದು ಸಂಯೋಗ ಸಂಬಂಧ. ನನ್ನ ಕೈಯಲ್ಲಿ ಕನ್ನಡ ಇದೀಗ ಇಟ್ಕೊಂಡೆ. ಸಂಬಂಧ ಕೈಗೂ ಕನ್ನಡಕಕ್ಕೂ ಸಂಬಂಧ. ತಂದೆಗೂ ಮಗನಿಗೂ ಕೂಡ ಪಿತಾ ಪುತ್ರ ಸಂಬಂಧ, ಪುತ್ರ ಪಿತೃ ಸಂಬಂಧ. ಇಲ್ಲಿ ಶರೀರಕ್ಕೂ ಆತ್ಮನಿಗೂ ಸಂಯೋಗ ಸಂಬಂಧ ಅನ್ನೋಣ ಪುಸ್ತಕ ಇದೆ. ಗೀತಾಚಾರ್ಯನ್ಗೆ ಇಟ್ಕೊಂಡೆ ನೋಡಿ ಸಂಬಂಧ. ಹೀಗೆ ಆತ್ಮನಿಗೂ ದೇಹಕ್ಕೂ ಸಂಯೋಗವಾಯಿತು ಅನ್ನೋಣ. ಸಂಯೋಗವಾದ್ದರಿಂದ ಸಂಯೋಗ ಸಂಬಂಧ ಅಂತ ಹೇಳೋಣ ಅಂದ್ರೆ ಆಗಲ್ಲ. ಯಾಕೆ? ನಹಿ ಆತ್ಮನಃ ನಿರವಯವಸ್ಯ ಅಸಂಸರ್ಗಿಣಃ ಅದ್ರವ್ಯಾತ್ಮಕಸ್ಯ ದೇಹೇನ ಸಂಯೋಗ ಸಮವಾಯೋ ವಾ ಯುಜ್ಯತೆ.
ಎಷ್ಟು ಜನ ಬರಿತಾ ಇದ್ದಾರೆ, ಎಲ್ಲ ಮುಮುಕ್ಷುಗಳು ಗೌರವಿಸ್ಬೇಕು. ಹಾಗೆ ಮಾಡಿ, ನನ್ಗೆ ಆಗೋದಿಲ್ಲ, ನನ್ನ ಕೈಲಾದ್ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಸೇರ್ಕೊಂಡು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶಾಮೃತವನ್ನು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದು ಪ್ರಚಾರ ಮಾಡಿ ಪ್ರಪಂಚ ಉದ್ಧಾರವಾಗ್ಬಿಡುತ್ತೆ. ಈಗ ಆತ್ಮನಿಗೂ ದೇಹಕ್ಕೂ ಸಂಯೋಗವಿಲ್ಲ. ಯಾಕೆಂದ್ರೆ ಆತ್ಮನು ನಿರವಯವ. ಆಕಾಶಕ್ಕೂ ನ್ಯೂಸ್ ಪೇಪರ್ಗೂ ಸಂಬಂಧ ಉಂಟೆ? ಆಕಾಶಕ್ಕೂ ನಮ್ಮ ಮನೆಗೂ ಸಂಬಂಧ ಉಂಟೆ? ಆಕಾಶಕ್ಕೂ ಪುಸ್ತಕಕ್ಕೂ ಸಂಬಂಧ ಉಂಟೆ? ಇಲ್ಲ. ಸಂಬಂಧ ಸಂಯೋಗ ಅಂತ ಆಗ್ಬೇಕಾದ್ರೆ ಎರಡು ವಸ್ತುಗಳು ಬೇಕು. ಎರಡೂ ಕೂಡ ಸಾವಯವ ವಸ್ತುಗಳಾಗಿರಬೇಕು. ಆಕಾಶ ನಿರವಯವ, ಪುಸ್ತಕ ಸಾವಯವ. ಸಾವಯವವಾಗಿರುವಂತಹ ಪುಸ್ತಕಕ್ಕೂ ನಿರವಯವವಾಗಿರುವಂತಹ ಆಕಾಶಕ್ಕೂ ಸಂಬಂಧ ಇಲ್ಲ, ಹೊಂದೋದಿಲ್ಲ. ನಹಿ ನಿರವಯವಸ್ಯ ಆತ್ಮನಃ ನಿರವಯವಃ ಆತ್ಮ ನಿರ್ಗತಾಃ ಅವಯವಾಃ ಯಸ್ಮಾತ್ ಸಹ ನಿರವಯವಃ ನಿರವಯವಃ ನಿರಂಶಃ. ಆಮೇಲೆ ನಿರುಪಾಧಿಕ ಬೇಡ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಅಮೃತಸ್ಯ ಪರಂ ಸೇತು ದಗ್ಧೇಂಧನ ನಿವಾನಿ. ಅಬ್ಬಾ, ಏನು ಉಪನಿಷತ್ತುಗಳ ಸಂದೇಶ, ಏನು ಶಾಂಕರ ಭಾಷ್ಯ, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸುಗಮ ವ್ಯಾಖ್ಯಾನ. ಇದೆಲ್ಲ ಕೇಳ್ತಾ ಇದ್ರೆ ನಮ್ಗೇನು ಬೇಡ ಸ್ವಾಮಿ, ಇಷ್ಟು ಅನ್ನ ಸಿಕ್ಕಿದ್ರೆ ಸಾಕು. ದುಡ್ಡು ಬೇಡ, ಕಾಸು ಬೇಡ, ಅಲಂಕಾರ ಬೇಡ, ಚಿನ್ನ ಬೇಡ, ಎಲ್ಲವೂ ಮಣ್ಣು ಮಣ್ಣು ಮಣ್ಣು. ಊಟ ಬರ ಒಬ್ಬತ್ತಿಷ್ಟು ಊಟ ಹಾಕಿದ್ರೆ ಸಾಕು. ಹಾಗಿದ್ದಂಥ ಮಹಾತ್ಮರು ಈ ಒಂದು ವೇದಾಂತಾಮೃತ ಪಾನ ಮತ್ತರಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 96 ವರ್ಷ ಜೀವನ ಮಾಡಿದ್ದಾರಲ್ಲ, ಅವರಿಂದ ಈ ಭೂಲೋಕವೇ ಪವಿತ್ರವಾಗಿ. ನಿರವಯವಸ್ಯ ಆತ್ಮನಃ ಒಂದು, ಅಸಂಸರ್ಗಿಣಃ ಆತ್ಮನಃ. ಆತ್ಮನಿಗೆ ಹೆಸರು ಅಸಂಸರ್ಗಿ. ಅಸಂಗೋಷಯಂ ಪುರುಷ. ಆತ್ಮನು ಯಾವುದಕ್ಕೂ ಅಂಟ್ಕೋತಾ ಇಲ್ಲ, ಅಸಂಸರ್ಗಿದ್ದವ್ಯ. ನಿರವಯವನು ಅಸಂಸರ್ಗನು ಆಗಿರುವಂತಹ ಆತ್ಮನಿಗೆ ಅದ್ರವ್ಯಾತ್ಮಕಸ್ಯ ಆತ್ಮನ ದ್ರವ್ಯವೇ. ದಡ್ಡರಾದ ತಾರ್ಕಿಕರು ಆತ್ಮನನ್ನ ದ್ರವ್ಯ ಅಂತ ಮಾಡ್ಬಿಟ್ಟು ತತ್ತದ್ರವ್ಯಾಣಿ ಪೃಥಿವ್ಯಪ್ತೇಜೋ ವಾಯುವಾಕಾಶ ಮನೋ ದಿಗಾತ್ಮ ಮನಾಂಸಿನ ವೈವ. ಆತ್ಮನನ್ನೂ ಕೂಡ ಒಂದು ದ್ರವ್ಯ ಅನ್ಬಿಟ್ಟು ಎಷ್ಟು ಸಂಕಟವಾಗುತ್ತೆ ಜ್ಞಾನಿಗಳಿಗೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ತುಂಬಾ ಸಂಕಟವಾಗಿ ಪರಮ ಮಂಗಳಕರವಾದ, ಪರಮ ಪವಿತ್ರವಾದ, ಪರಮ ಶುದ್ಧವಾದ, ಅತ್ಯಂತ ಶ್ರೇಷ್ಠವಾಗಿರುವಂತಹ ಅಧ್ಯಾಸ ಭಾಷ್ಯ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಿದ್ವಾಂಸರು ಕೂಡ ಏನೇನು ಹೇಳ್ತಾ ಇದ್ದಾರನ್ನ ಸಂಕಟ. ಆತ್ಮನು ನಿರವಯವ, ಅಸಂಸರ್ಗಿ, ಅಸಂಗ. ಇಂಥ ಆತ್ಮನಿಗೆ ಅದ್ರವ್ಯ ಅಂತ ಹೆಸರು. ತಾರ್ಕಿಕರು ಇಂಥ ಆತ್ಮನನ್ನ ದ್ರವ್ಯ ಅಂತ ಮಾಡಿ ಕೂರಿಸ್ಬಿಟ್ರು. ಏನ್ ಅನ್ಯಾಯ ಸ್ವಾಮಿ ಇದು. ಆತ್ಮನ ದ್ರವ್ಯ ಅಂತ ಆದ್ದರಿಂದ ಅವನಿಗೆ ಗುಣಗಳು ಉಂಟು, ಸುಖ ದುಃಖಾದಿಗಳು ಆತ್ಮನ ಗುಣ. ಇಚ್ಛಾದೇಶ ಸುಖಂ ದುಃಖಂ ಸಂಘಾತ ಚೇತನ ಧೃತಿ ಅಂದ್ಬಿಟ್ರು. ಬ್ರಹ್ಮಾನಂದವಾಗ್ತಾ ಇದೆ. 3 ವಿಶೇಷಣ. ಆತ್ಮನು ನಿರವಯವ, ಆತ್ಮನು ಅಸಂಗ, ಆತ್ಮನು ಅದ್ರವ್ಯ. ಇಂಥ ಆತ್ಮನಿಗೂ ದೇಹಕ್ಕೂ ಸಂಯೋಗ ಸಂಬಂಧವಾಗುವಂತಿಲ್ಲ, ಸಮವಾಯ ಸಂಬಂಧ. ನಿತ್ಯ ಸಂಬಂಧ ಸಮವಾಯ. ಇದೆಲ್ಲ ತಾರ್ಕಿಕರ ಪ್ರಕ್ರಿಯೆ. ಕಾರ್ಯ ಕಾರಣಗಳಿಗೆ ಸಮವಾಯ ಸಂಬಂಧ ಉಂಟು. ಮಣ್ಣಿನಿಂದ ಮಡಕೆ ಹುಡ್ತಾ ಇದೆ. ಆ ಮಡಕೆಗೂ ಮಂಡಿಗೂ ಏನ್ ಸಂಬಂಧ? ಸಮವಾಯ ಸಂಬಂಧ. ಗುಣ ಗುಣಿ. ಸಕ್ಕರೆಯಲ್ಲಿ ಸಿಹಿ ಅಂತ ಗುಣ ಇದೆ. ಸಕ್ಕರೆಗೂ ಸಿಹಿಗೂ ಕೂಡ
ಸಮವಾಯ ಸಂಬಂಧ ಅಂತಾರೆ. ಹೀಗೆ ಆತ್ಮನಿಗೂ ದೇಹಕ್ಕೂ ಸಂಯೋಗವೂ ಇಲ್ಲ, ಸಮವಾಯವು ಹೊಂದುವಂತಿಲ್ಲ. ನಹಿ ಆತ್ಮನಃ ನಿರವಯವಸ್ಯ ಅಸಂಸರ್ಗಿಣಃ ಅದ್ರವ್ಯಾತ್ಮಕಸ್ಯ ದೇಹೇನ ಸಂಯೋಗೋ ವಾ ಸಮವಾಯೋ ವಾ ಯುಜ್ಯತಿ ನ ಚ ಅನ್ಯ ಸಂಬಂಧ ಕಲ್ಪನೀಯ ಸಮಸ್ತಿ. ಈ ಪ್ರಪಂಚದಲ್ಲಿ ಎರಡು ವಸ್ತುಗಳಿರುವಂತ ಸಂಬಂಧವೇ. ಒಂದು ತಾದಾತ್ಮ್ಯ ಸಂಬಂಧ, ಮತ್ತೊಂದು ಸಂಯೋಗ ಸಂಬಂಧ, ಮತ್ತೊಂದು ಸಮವಾಯ ಸಂಬಂಧ. ಈ ಮೂರು ಸಂಬಂಧವು ಆತ್ಮನಿಗೂ ದೇಹಕ್ಕೂ ಹೊಂದುವಂತಿಲ್ಲ. ಈ ಮೂರನ್ನು ಬಿಟ್ಟು ನಾಲ್ಕನೇ ರೀತಿಯ ಸಂಬಂಧ ಪ್ರಪಂಚದಲ್ಲೂ ಇಲ್ಲ, ಯಾವ ಶಾಸ್ತ್ರಗಳಲ್ಲೂ ಹೇಳಿಲ್ಲ. ನಚ ಅನ್ಯ ಸಂಬಂಧ ತಾದಾತ್ಮ್ಯ ಸಂಬಂಧಾತ್ ಸಂಯೋಗ ಸಂಬಂಧಾತ್ ಸಮವಾಯ ಸಂಬಂಧಾತ್ ಅನ್ಯ ಚತುರ್ಥ ಸಂಬಂಧ ಕಲ್ಪನೀಯ ಸಮಸ್ತಿ. ಕಲ್ಪನೆ ಮಾಡುವುದಕ್ಕೂ ಬರುವುದಿಲ್ಲ. ಚಿನ್ಮಾತ್ರಸ್ಯ ಸ್ವಯಂ ಸಿದ್ಧ ಪರಮಾರ್ಥ ಸದ್ರೂಪಸ್ಯ ತದ್ವಿರುದ್ಧ ಸ್ವಭಾವೇನ ದೇಹೇನ ಕಸ್ಯಚಿದಪಿ ಸಂಬಂಧಸ್ಯ ಕಲ್ಪಯಿತುಂ ಅಶಕ್ಯತ್ವಾತ್ ನಿರಾಕರಿಷ್ಯತೆ ಚ ಭಾಷ್ಯೆ ಸಮನ್ವಯಾಧಿಕರಣೆ ಧರ್ಮಾಧರ್ಮ ನಿಮಿತ್ತಃ ಸ್ವಸ್ವಾಮಿ ಭಾವ ಸಂಬಂಧ. ಒಟ್ಟಿನಲ್ಲಿ ದೇಹಕ್ಕೂ ಆತ್ಮನಿಗೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಆದ್ದರಿಂದ ಒಂದೇ ಒಂದು ಸಂಬಂಧ ಉಂಟು. ಅತಃ ಅಧ್ಯಾಸ ಏವ ಸಂಬಂಧ. ಆದ್ದರಿಂದ ದೇಹಕ್ಕೂ ಆತ್ಮನಿಗೂ ಯಾವ ಸಂಬಂಧ? ಅಧ್ಯಾಸ ಸಂಬಂಧ, ಅವಿದ್ಯಾ ಸಂಬಂಧ, ಅಜ್ಞಾನ ಸಂಬಂಧ, ಮಿಥ್ಯಾಜ್ಞಾನ ಸಂಬಂಧ. ಮಿಥ್ಯಾಜ್ಞಾನವೇ ಸಂಬಂಧ, ತಪ್ಪು ತಿಳುವಳಿಕೆಯೇ ಸಂಬಂಧ. ತಪ್ಪು ತಿಳುವಳಿಕೆಯಿಂದ ಏನ್ ಬೇಕಾದ್ರೂ ಮಾಡಬಹುದು. ಒಬ್ಬ ಹುಚ್ಚ ಭ್ರಾಂತಿಯಿಂದ ನಾನೇ ಮಹಾರಾಜ ಮಾಡ್ಕೋಬಹುದು. ಆದ್ದರಿಂದ ದೇಹಕ್ಕೂ ಆತ್ಮನಿಗೂ ಉಂಟಾಗಿರುವಂತಹ ಸಂಬಂಧ ಅಧ್ಯಾಸ ಸಂಬಂಧ ತೋರಿಸ್ತಾ ಇದ್ದಾರೆ. ಆನಂದವಾಗಿದೆ. ಇಂಥ ರಹಸ್ಯ ವಿಚಾರಗಳನ್ನ ನಮ್ಮಂಥ ಮುಮುಕ್ಷು ಜನಗಳಿಗೆ ಉಪದೇಶ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇವೆ. ನಮೋ ನಮಃ ಸದ್ಗುರು ಪಾದುಕಾಭ್ಯ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪಂಚದಲ್ಲಿ ಗುರುಗಳು ಅನೇಕರು ಸಿಕ್ಕುತ್ತಾರೆ. ಆದರೆ ಸದ್ಗುರು ಜಗದ್ಗುರುವು ಸಿಕ್ಕಬೇಕಾದರೆ ದುರ್ಲಭವೇ ಸರಿ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮವಿದ್ಯಾಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಆತ್ಮವಿದ್ಯೆ ಅಂದರೆ ಬ್ರಹ್ಮವಿದ್ಯೆಯನ್ನು ತಿಳಿಸಿ ನಮ್ಮೆಲ್ಲರನ್ನೂ ಅನುಭವದಲ್ಲಿ ನೆಲೆಗೊಳಿಸುವಾತನೇ ಸದ್ಗುರು. ಸದ್ಗುರುವು ಮಾನಸಿಕವಾಗಿ ದ್ವಂದ್ವಾತೀತ, ಪರಾಶಾಂತಿ ಎಂಬ ಆಭರಣವುಳ್ಳವ, ಕೃತಕೃತ್ಯ. ಭಗವಾನ್ ಶಂಕರರನ್ನು ಈ ಹಾಡಿನಲ್ಲಿ ಪ್ರಸ್ಥಾನತ್ರಯ ಭಾಷ್ಯವೆಂಬ ಅದ್ಭುತ ಕೃತಿಯನ್ನು ರಚಿಸಿರುವ ಕುಶಲೀ ಎಂದು ಬಣ್ಣಿಸಿದ್ದಾರೆ. ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ಕಠೋಪನಿಷತ್ತು ಕೂಡ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ ಎಂದು ಸಾರುತ್ತಿದೆ. ಈಗ ಕೇಳೋಣ ಗೆಲವು ಶ್ರೀ ಗುರುರಾಯ.
ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ. ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ. ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲಧುರ್ಯ ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲಧುರ್ಯ ಗೆಲವು ದೇಶಿಕವರ್ಯ ಶಂಕರಾಚಾರ್ಯ ಗೆಲವು ದೇಶಿಕವರ್ಯ ಶಂಕರಾಚಾರ್ಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ.